Good morning, reaction. My name is Ananda Masuli, Bagalkot. My mobile number is 9242494770. WhatsApp number is 9900913869. ನಮ್ಮ ಪ್ರಾಡಕ್ಟ್ಗಳು ಅಂದ್ರ ಡಿಎಕ್ಷನ್ ಕಂಪನಿಯ ಅಡಿಯಲ್ಲಿ ತಯಾರಾಗ್ತಕ್ಕಂತಹ ಪ್ರಾಡಕ್ಟ್ಗಳು ತುಂಬಾ ಪರಿಶುದ್ಧವಾಗಿರ್ತಾವ, ಕೆಮಿಕಲ್ ರಹಿತವಾಗಿರ್ತಾವು, ಕಲಬೆರಕೆ ರಹಿತವಾಗಿರ್ತಾವು, ಪರಿಶುದ್ಧವಾಗಿರ್ತಾವು, ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಸಹಾಯಕಾರಿಯಾಗಿರ್ತಾವು ಮತ್ತು ಅತ್ಯುತ್ತಮ ಔಷಧೀಯ ಗುಣಗಳನ್ನ ಹೊಂದಿರ್ತಾವು. ನಮ್ಮ ಪ್ರಾಡಕ್ಟ್ಗಳನ್ನ ಯಾರ್ಯಾರು ಸೇವನೆ ಮಾಡಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ ಇರ್ತದ. ಸಾಮಾನ್ಯವಾಗಿ ಜನರೊಳಗೆ ಒಂದು ಪ್ರಶ್ನೆ ಇರ್ತದ, ಇಲ್ಲ ಇವ್ರ ಪ್ರಾಡಕ್ಟ್ಗಳನ್ನು ಯಾರ್ಯಾರು ತಗೋಬಹುದು. ನೋಡ್ರಿ, ನಮ್ಮಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವ್ರಪ್ಪ, ಟೂತ್ ಬ್ರಷ್ ಮಾಡ್ತೀವಿ. ನಾವು ನಮ್ಮ ಕಂಪನಿಯಿಂದ ಅತಿ ಉತ್ತಮವಾದಂತಹ ಬ್ರಿಸ್ಟಲ್ಗಳನ್ನ ಹೊಂದಿರತಕ್ಕಂತಹ ಮತ್ತು ಅದಕ್ಕ ಈ ಬಂಬು ಅಂತಾರಲ್ರಿ, ಬಂಬು ಬಿದಿರು, ಅದರದ್ದು ಹಿಡಿಕಿರ್ತದ, ಕಟ್ಟಿಗಿದು, ಪ್ಲಾಸ್ಟಿಕ್ ಇಂದಲ್ಲ. ಅದಕ್ಕೋಸ್ಕರ ನಮ್ಮ ಬ್ರಷ್ ಅತ್ಯಂತ ಆರೋಗ್ಯಕರವಾಗಿದೆ ಮತ್ತು ಈ ನಿಸರ್ಗಕ್ಕೆ ಸಹಕಾರಿ. ಅದಕ್ಕೋಸ್ಕರ ನಮ್ಮ ಬ್ರಷ್ ಅನ್ನ ಬಳಸಬೇಕು. ಆಮೇಲೆ ಟೂತ್ ಪೇಸ್ಟ್ ನಮ್ಮದನ್ನೇ ಬಳಸಬೇಕು. ಈ ನಮ್ಮ ಟೂತ್ ಪೇಸ್ಟ್ ಬಗ್ಗೆ ನಾನು ಬಹಳ ಸಾರಿ ಹೇಳಿದ್ದೀನಿ. ಇದು ಸುಮಾರು 15ರಿಂದ 20 ಸಮಸ್ಯೆಗಳನ್ನ ಸರಿ ಮಾಡ್ತದೆ. ಬರೀ ಹಲ್ಲು ಉಜ್ಕೊಳ್ಳೋದು, ಹಲ್ಲು, ವಸಡು, ಬಾಯಿ ದುರ್ವಾಸನೆ, ಹಲ್ಲು ನೋವು ಬರದೇ ಇರಂಗ್ ನೋಡ್ಕೊಳ್ಳೋದು, ಬಾಯಿ ಹುಣ್ಣು ಆಗದೆ ಇರಂಗ್ ನೋಡ್ಕೊಳ್ಳೋದು, ಇದಷ್ಟೇ ಅಲ್ಲ, ಇದೆಲ್ಲದರ ಜೊತೆಗೆ ಬೇರೆ ಬೇರೆ 15-20 ಸಮಸ್ಯೆಗಳನ್ನ ಇದು ಸರಿ ಮಾಡ್ತದ ಅನ್ನುವಂಥ ಮಾತನ್ನ ನಾನು ನನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ತಾವು ದಯವಿಟ್ಟು ಆ ವಿಡಿಯೋಗಳನ್ನ ನೋಡಬಹುದು. ಇನ್ನ ನಮ್ಮ ಈ ಪ್ರಾಡಕ್ಟ್ಗಳು ಯಾರ್ಯಾರು ತಗೋಬಹುದು, ಯಾರ್ಯಾರು ಸೇವನೆ ಮಾಡಬಹುದು? ನಮ್ಮ ಕಂಪನಿಯಲ್ಲಿ ಸ್ಪಿರುಲಿನಾ ಅನ್ನುವಂತಹ ಒಂದು ಅದ್ಭುತವಾದಂತಹ ಪೂರ್ಣ ಆಹಾರ, ಪರಿಶುದ್ಧವಾದ ಪೂರ್ಣ ಆಹಾರ ಅದ. ಆಮೇಲೆ ನಮ್ಮಲ್ಲೇ ನಮ್ಮ ಮೂಲ ಕಂಪನಿಯ ಸಂಶೋಧನೆ, ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್ ಅವ್ರು ಏನ್ ಸಂಶೋಧನೆ ಮಾಡಿದಾರಲ್ಲ, ಮೂಲ ಸಂಶೋಧನೆ ರಿಷಿ ಗ್ಯಾನೋಸಿಲಿಯಂ, RGGL ಅಂತಾರೆ ಇವಕ್ಕ. ಇವುಗಳನ್ನ ಕ್ಯಾಪ್ಸೂಲ್ ರೂಪದಲ್ಲಿ ಮಾಡಿದಾರ. ಕ್ಯಾಪ್ಸೂಲ್ ರೂಪದಲ್ಲಿ ಅಂದ ಕೂಡಲೇ ಇವ್ನ ಏನ್ ತಿಳ್ಕೊತಾರೆ, ಬಹಳ ಮಂದಿ ಅಲೋಪತಿಕ್ ಟ್ಯಾಬ್ಲೆಟ್ ಅಂತ ತಿಳ್ಕೊತಾರೆ. ಇವನ್ನ ಅಲ್ಲ, ಹಾಗ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವುಗಳನ್ನ ಯಾರು ಬೇಕಾದ್ರೂ ಬಳಸ್ಬೋದು. ನೋಡ್ರಿ, ಒಂದಲ್ಲ, ನಮ್ಮ ಪ್ರಾಡಕ್ಟ್ಗಳು ಏನ್ ಸುಮಾರು ಒಂದು 100 ಪ್ರಾಡಕ್ಟ್ಗಳದಾವ ಅಂತ ಇಟ್ಕೊಡ್ರಿ ಸರಾಸರಿ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇನ್ನೂ ಹೆಚ್ಚಿಗದಾವ. ಒಂದು 100 ಪ್ರಾಡಕ್ಟ್ಗಳದಾವ ಅಂದ್ರೆ 100 ಪ್ರಾಡಕ್ಟ್ಗಳನ್ನ ನಮ್ಮಲ್ಲಿ ಯಾರ್ಯಾರು ತಗೋಬಹುದು, ಇವುಗಳನ್ನ ಯಾರ್ಯಾರು ಸೇವನೆ ಮಾಡಬಹುದು ಅನ್ನೋದನ್ನ ನನ್ನ ಈಗಿನ ಸ್ಕ್ರೀನ್ ಅದ ನೋಡ್ರಿ, ಹಿಂದ್ಗಡೆ ನನ್ನ ಸ್ಕ್ರೀನ್ ಅದ ನೋಡ್ರಿ, ಅದ್ರಾಗ ಎಲ್ಲ ಡಿಟೇಲ್ ಐತಿ ನೋಡ್ರಿ, ಕ್ಲಿಯರ್ ಐತೆ ಏನ್ರಿ. ಒಂದ್ಸಲ ಬೇಕಾದ್ರೆ ನೋಡ್ರಿ, ಅದನ್ನ ಸ್ಕ್ರೀನ್ ಶಾಟ್ ತಗೋತಿದ್ರೆ ತಗೋಬಹುದು ತಾವು. ನಾನು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರ, ನಮ್ಮ ಪ್ರಾಡಕ್ಟ್ಗಳನ್ನ ಒಂದು ಸಾರಿ ಯಾರಾದ್ರೂ ಮನಸ್ಸು ಮಾಡಿ ತಗೊಂಡ್ರಪ್ಪ ಅಂತಂದ್ರ, ಇಷ್ಟಪಟ್ಟು ತಗೊಳ್ಳಿಕ್ಕೆ ಆರಂಭ ಮಾಡಿದ್ರು ಅಂದ್ರ, ಅದನ್ನು ವಿಶೇಷವಾಗಿ 1 ದಿವಸ 2 ದಿವಸ 1 ವಾರ 1 ತಿಂಗಳ ತಗೊಂಡ್ರೆ ಇದ್ರದ ಮಹತ್ವ ಗೊತ್ತಾಗುದಿಲ್ಲ. 3 ತಿಂಗಳ ತಪ್ಪದೆ ತಗೋತಾ ಹೋದ್ರು ಅಂದ್ರ ಖಂಡಿತವಾಗ್ಲೂ ಈ ನಮ್ಮ ಪ್ರಾಡಕ್ಟ್ಗಳನ್ನು ಯಾರು ಬಿಡುದಿಲ್ಲ ನೋಡ್ರಿ, ಮಧ್ಯದಲ್ಲಿ ಬಿಡುವುದಿಲ್ಲ. ಅಷ್ಟು ಇದ್ರ ಮಹತ್ವ ಗೊತ್ತಾಗ್ತದ ಅವ್ರಿಗೆ. ನಮ್ದು ನಿಧಾನವಾಗಿ ದೇಹಕ್ಕ ಹೊಂದ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡ್ತದ, ಸಮಯವನ್ನ ತಗೋತದ. ರಾತ್ರಿ ಗುಳಿಗೆ ತಗೊಂಡ್ ಕೂಡಲೇ ಮುಂಜಾನೆ ಎದ್ದ ಕೂಡಲೇ ಆರಾಮ ಆಗೋದಲ್ಲ ಇದು. ಯಾಕಂದ್ರೆ ಇದು ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ, ಇಡೀ ನಮ್ಮ ದೇಹದ ಮೇಲೆ ಕೆಲಸ ಮಾಡ್ತದ ಅಂತ ನಾನು ಈಗ ಸಾಕಷ್ಟು ಬಾರಿ ಹೇಳಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಾವು ತಗೋಬಹುದು. ಈಗ ಮುಖ್ಯ ನಾನು ಇವತ್ತು ಏನ್ ಹೇಳ್ಬೇಕಂತ ಮಾಡೀನಿ ಅಂದ್ರೆ, ಯಾರ್ಯಾರು ನಮ್ಮ ಈ ಪ್ರಾಡಕ್ಟ್ಗಳನ್ನ
ಸೇವನೆ ಮಾಡಬಹುದು. ಮೊಟ್ಟ ಮೊದಲಿಗೆ ಪ್ರೆಗ್ನೆಂಟ್ ವುಮನ್ ನೋಡ್ರಿ, ಹೊಟ್ಟಿಲಿಯಾದಂತಹ ಮಹಿಳೆಯರಿಗೆ ವೈದ್ಯರು ಹೇಳ್ತಾರ ನಮ್ಮನ್ನ ಕೇಳಾರ್ದ ನೀವೇನು ತಗೊಳ್ಳಿಕ್ ಹೋಗ್ಬೇಡ್ರಿ ಅಂತ. ಆದ್ರೆ ನಾವು ನಮ್ಮ ಸಣ್ಣ ಮಗಳು ಸಂಗೀತಾಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಮೊದಲನೇ ಡೆಲಿವರಿ ಒಳಗ ಡಾಕ್ಟರ್ ಹೇಳಿದಂಗ ಎಲ್ಲ ಕೇಳಿದ್ವಿ ನಾವು. ಅವಾಗ ಪರವಾಗಿಲ್ಲ, ಏನೋ ಒಂದ್ ಲೆಕ್ಕದೊಳಗೆ ಆಯ್ತು. ಬಟ್ ಸ್ವಲ್ಪ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದ್ವು ಅವಾಗ. ಅದಕ್ಕೆ ಎರಡನೇ ಡೆಲಿವರಿ ಆಗೋ ಸಮಯದಲ್ಲಿ ನಾವು ನಮ್ಮ ಪ್ರಾಡಕ್ಟ್ಗಳನ್ನ ಅಂದ್ರೆ ಸ್ಪಿರುಲಿನಾ, ಟೀ, ಕಾಫಿ, GL ಹೀಗೆ ಹಲವಾರು ನಮ್ಮ ರಿಯಾಕ್ಷನ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ಲಿಕ್ಕೆ ಕೊಟ್ಟಿವಿ ನಾವು ನಮ್ಮ ಮಗಳಿಗೆ. ಆಕೆ ಗರ್ಭಿಣಿ ಇದ್ದಾಗನ ಕೊಟ್ಟಿವಿ ನಾವು, ಗರ್ಭಿಣಿ ಇರುವುದಕ್ಕಿಂತ ಪೂರ್ವದಲ್ಲೂ ಕೊಟ್ಟಿವಿ, ಗರ್ಭಿಣಿ ಆದ್ಮೇಲೂ ಕೂಡ ಕೊಟ್ಟಿವಿ ನಾವು. ವೈದ್ಯರಿಗೆ ಇದನ್ನ ಹೇಳಿಲ್ಲ, ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿಲ್ಲ. ಹೇಳಿದ್ರೆ ಅವ್ರು ಬ್ಯಾಡ್ ಅಂತ ಹೇಳ್ತಿದ್ರು. ಆದ್ರೆ ಕೊಟ್ಟ ಕೊನೆಗೆ ನಾನು ಡೆಲಿವರಿ ಆದ ನಂತರ ಕೂಸು ಅತ್ಯಂತ ಆರೋಗ್ಯಕರವಾಗಿತ್ತು, ಆಕೆಗೂ ಕೂಡ ಹೆಚ್ಚಿನ ತ್ರಾಸು ತೊಂದರೆ ಆಗದೆ ಇದ್ದಾಗ ಕೊನೆಗೆ ನಾವು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರುವಾಗ ನಾನು ನಮ್ಮ ಆ ವೈದ್ಯರಿಗೆ ಹೇಳಿದೆ ನಾನು, ಈಗ ಪ್ರೆಗ್ನೆಂಟ್ ವುಮನ್ ತಗೋಬಹುದು ಏನ್ರಿ. ಪ್ರೆಗ್ನೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ತಗೊಂಡ್ರು ಒಳ್ಳೇದು. ಪ್ರೆಗ್ನೆಂಟ್ ಇದ್ದವ್ರು ಸಾಮಾನ್ಯವಾಗಿ ತಗೋಬೇಕಪ್ಪ ಅಂದ್ರ ಈ ನಮ್ಮ ರಿಯಾಕ್ಷನ್ ಬಗ್ಗೆ ಬಹಳಷ್ಟು ಮಾಹಿತಿ ಇದ್ದವ್ರನ್ನ ಕೇಳಿ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಸೀನಿಯರು ಮತ್ತು ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಗೆ ಉಡುಪಿಯಿಂದ ಝೂಮ್ ಮೀಟಿಂಗ್ ಮಾಡ್ತಾರ್ರಿ. ಅವರು ಸುಮಾರು 5 ವರ್ಷ ಆಗಕ್ ಬಂತ್ರಿ. 5 ವರ್ಷಗಳಿಂದ ಎಡಬಿಡದೆ ಒಂದು ದಿವಸ ತಪ್ಪಿಸಿಲ್ಲ. ಅವರು ಬೆಳಗ್ಗೆ 7 ಗಂಟೆಗೆ ಕನ್ನಡದಲ್ಲಿ ಅವರು ಎಲ್ಲಾ ಈ ರಿಯಾಕ್ಷನ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರ. ನಮ್ಮ SN ಶೆಟ್ಟಿ ಸರ್ ಅವರು. SN ಶೆಟ್ಟಿ ಸರ್ ಅವರಿಗೆ ಫೋನ್ ಮಾಡಿ ಕೇಳ್ಬಹುದು, ಅಥವಾ ಬೆಳಗಿನ ಮೀಟಿಂಗಿಗೆ ನೀವು ಜಾಯಿನ್ ಆಗ್ತೀರಪ್ಪ ಅಂದ್ರೆ ಅದರ ಲಿಂಕ್ ನಾನು ಕೊಡ್ತೀನಿ. ಫೋನ್ ಮಾಡಿ ತಾವು ಅದರ ಲಿಂಕ್ ಅನ್ನ ತಗೊಂಡು ಜಾಯಿನ್ ಆಗಿ ಅಲ್ಲಿ ಅವ್ರಿಗೆ ಕೇಳ್ಬಹುದು. ಅಥವಾ ಯಾರಾದ್ರೂ ಇದರಲ್ಲಿ ಹೆಚ್ಚಿನ ಮಾಹಿತಿ ಇದ್ದವರು, ಅನುಭವ ಇದ್ದವರು ಇದ್ರಂದ್ರೆ ಕೇಳಿ ತಗೋಬಹುದು. ಯಾರಿಗೆ? ಪ್ರೆಗ್ನೆಂಟ್ ಇದ್ದವರಿಗೆ. ಇನ್ನು ಎರಡನೇದೇನಪ್ಪಾ ಅಂತಂದ್ರ ಕೂಸುಗಳಿಗೆ ನೋಡ್ರಿ, ನಮ್ಮ ಸಣ್ಣ ಮಗಳು ಸಂಗೀತಾಳ ಎರಡನೇ ಮಗು ಆ ಲಹರಿಗೆ ನಾವು 1 ತಿಂಗಳು ಕೂಸಿದ್ದಾಗ ನಮ್ಮ ಟೂತ್ ಪೇಸ್ಟ್ ಅನ್ನ ತಾಯಿಯ ಎದೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ರಾತ್ರಿ ಹೊತ್ತನೆ ಕೊಟ್ಟಿವಿ ನಾವು. ರಾತ್ರಿ ಒಂದು ದಿವಸ ಬಾಳ ಅಳ್ಳಾಕತ್ತಿದ್ಲಕ್ಕೆ, ಹಂಗಾಗಿ ಕಿರಿಕಿರಿ ಬಾಳ್ ಮಾಡಾಕತ್ತಿಲ್ದು, ಒಂಚೂರ ಪೇಸ್ಟ್ ಅನ್ನ ಹಾಲಿನೊಳಗ ತಾಯಿಯ ಎದೆ ಹಾಲಿನಲ್ಲಿ ಮಿಕ್ಸ್ ಮಾಡಿ 1 ತಿಂಗಳ ಕೂಸಿಗೆ ನಾವು ಕೊಟ್ಟಿದ್ದೀವಿ. ಕೊಡಬಹುದು, ಕೂಸುಗಳಿಗೆ ಕೊಡಬಹುದು. ಸ್ವಲ್ಪ ಕೇಳಿ ಕೊಟ್ರೆ ಒಳ್ಳೇದು. ನಮ್ಮಂತ ಯಾರಾದ್ರೂ ಸ್ವಲ್ಪ ಮಾಹಿತಿ ಇದ್ದವ್ರು, ಹೆಚ್ಚಿನ ಮಾಹಿತಿ ಇರುವಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡುವುದು ಒಳ್ಳೇದು. ಬಹಳ ಜನ ಅದಾರ ನಾವು ಕರ್ನಾಟಕದಲ್ಲಿ. ಮೀಟಿಂಗಿಗೆ ಜಾಯಿನ್ ಆದ್ರಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತಾ, ಅಲ್ಲಿ ಮೀಟಿಂಗ್ ನಲ್ಲೇ ಕೂಡ ನೀವು ಕ್ವಶನ್ ಮಾಡಿ ಕೇಳಿ ತಗೋಬಹುದು. ಆಮೇಲೆ ಸ್ಕೂಲ್ ಚಿಲ್ಡ್ರನ್ ಮತ್ತು ವಿದ್ಯಾರ್ಥಿಗಳು, ಇವ್ರಿಗಂತೂ ಬಹಳ ಇಂಪಾರ್ಟೆಂಟ್. ಇವ್ರೇನಪ್ಪಾ ಅಂತಂದ್ರ ಶಾಲೆ ಒಳಗ ಶಾಣ್ಯರಾಗ್ಬೇಕು, ವಿದ್ಯಾವಂತರಾಗ್ಬೇಕು, ಓದಿದ್ದ ನೆನಪಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಇಟ್ಟಿಟ್ಕ ಆರಾಮಿಲ್ದಂಗ ಆದ್ರು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಒಳ್ಳೆ ಇವ್ರಿಗೆ ಸಾಲಿ ತಪ್ಪಿಸುವಂತದ್ದು, ಸ್ಕೂಲ್ಗೆ ಹೋಗೋದನ್ನ ತಪ್ಪಿಸುವಂತ ಪ್ರಸಂಗಗಳು ಬಂದು ಅಂದ್ರ ಹೆಂಗ ಅವ್ರ ಸಾಲಿ ಚಂದಾಗ ಕಲೀಲಿಕ್ಕಾಗತ್ತೆ ಹೇಳ್ರಿ. ಅದಕ್ಕೋಸ್ಕರ ಅವರಿಗೆ ನಮ್ಮ ಪ್ರಾಡಕ್ಟ್ ಗಳನ್ನ ಕೊಡುವುದು ಬಹಳ ಒಳ್ಳೆಯದು. ವಯಸ್ಸಿಗೆ ಬಂದವ್ರಿಗೆ ಇದು ಬಹಳ ಅವಶ್ಯ ಐತ್ರಿ. ಇನ್ನು ಮುಂದೆ ಅವ್ರು ಮದುವೆ ಆಗೋರು ಇರ್ತಾರ, ಅವ್ರಿಗೆ ಏನಪ್ಪಾ ಅಂದ್ರ ದೇಹದಲ್ಲಿ ಒಳ್ಳೆ ಎನರ್ಜಿ ಬೇಕು, ಅವ್ರಿಗೆ ಶಕ್ತಿ ಬೇಕು. ಆಮೇಲೆ ಅವರು ಇಷ್ಟೊತ್ತಿಗಾಗಲೇ ತಮ್ಮ ಎಜುಕೇಶನ್ ಅನ್ನ ಮುಗಿಸಿ ಅವರು ಕೆಲಸದಲ್ಲಿ ಜಾಯಿನ್ ಆಗಿರ್ತಾರ, ಅಥವಾ ಇನ್ನು ಜಾಯಿನ್ ಆಗೋರು ಇರ್ತಾರ. ಅವರಿಗೆ ಆಕ್ಟಿವಿಟಿ ಬೇಕು, ಶಕ್ತಿ ಬೇಕು ಕೆಲಸ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಯಾವಾಗ್ಲೂ ಅವ್ರು ಆರೋಗ್ಯವಾಗಿದ್ರಪ್ಪ ಅಂದ್ರೆ ತಮ್ಮ ಕೆಲಸ ತಾವ್ ಚಂದಾಗ ಮಾಡ್ಕೊಂಡು ಹೋಗ್ತಾರ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರ ಟೀನೇಜರ್ಸ್ ತಗೋಬೇಕು, ಅಂದ್ರೆ ಯುವಕರು. ಇನ್ನು ಮ್ಯಾರಿಡ್ ಕಪಲ್ಸ್, ಇವ್ರು ಬಹಳ ಅವಶ್ಯ ಐತಿ ತಗೊಳ್ಳೋದು. ಯಾಕಂದ್ರೆ ಇವರು ಸಂತಾನ ಅಭಿವೃದ್ಧಿಯನ್ನ ಮಾಡುವವರು. ಇವರಿಗೆ ಕಂಪಲ್ಸರಿಯಾಗಿ ನಮ್ಮ ಪ್ರಾಡಕ್ಟ್ ಗಳನ್ನ ತಗೊಂಡ್ರಪ್ಪ ಅಂತಂದ್ರ ಅಗದಿ ಮಿನಿಮಮ್ ಪ್ರಾಡಕ್ಟ್ ಏನ್ರಿ, ಟೂತ್ ಬ್ರಷ್, ಟೂತ್ ಪೇಸ್ಟ್, ಸೋಪು ಅಂದ್ರೆ ಮೈಗಚ್ಚು ಸಾಬೂನು, ಕೆಲವೊಂದು ಅತ್ಯಂತ ಅವಶ್ಯಕವಾದಂಥವು ಸ್ಪಿರುಲಿನಾ, GL, ಆಮೇಲೆ ಟೀ, ಕಾಫಿ ಹೀಗೆಲ್ಲ ತಗೋತಾ ಹೋದ್ರಪ್ಪ ಅಂದ್ರ ಇತ್ತೀಚೆಗೆ ಕಾಯಿಲೆಗಳು ಬರುವುದಿಲ್ಲ ಏನ್ರಿ. ಅದಕ್ಕೋಸ್ಕರ ಇದನ್ನ ಏನಪ್ಪಾ ಅಂತಂದ್ರ ಆಮೇಲೆ ಅವರಿಗೆ ಮಹಿಳೆಗೆ ಮತ್ತು ಪುರುಷನಿಗೆ ಇಬ್ಬರಿಗೂ ಕೂಡ ಆರೋಗ್ಯ ಚೆನ್ನಾಗಿದ್ರ ಒಳ್ಳೆ ಮಗುವನ್ನ ಪಡಿಲಿಕ್ಕೆ ಅವರಿಗೆ ಸಾಧ್ಯ ಆಗತ್ತೆ, ಹೆಲ್ದಿ ಮಗುವನ್ನ ಪಡಿಲಿಕ್ಕೆ. ಅದಕ್ಕೋಸ್ಕರ ಕಂಪಲ್ಸರಿ ನಾವು ತಗೋಬೇಕು. ಇನ್ನೇನಪ್ಪಾ ಅಂತಂದ್ರ
ಸೀನಿಯರ್ಸ್, ವಯಸ್ಸಾದವರು, ಉದಾಹರಣೆಗೆ ನಮ್ಮಂಥವ್ರು ಅಥವಾ ನಮ್ಗಿಂತ ದೊಡ್ಡವರು ನೋಡ್ರಿ, ಅವರು ಮೊನ್ನೆ ಅವ್ರ ಸಲುವಾಗಿನೇ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ತಾವು. ಸೀನಿಯರ್ಸ್ ಸಲುವಾಗಿ ಅವರು ನಮ್ಮ ಪ್ರಾಡಕ್ಟ್ ಗಳನ್ನ ತಗೊಂಡು ಹೆಲ್ದಿ ಆಗಿದ್ರಪ್ಪ, ತಮ್ಮ ಕಾಲ್ ಮ್ಯಾಲ ತಾವು ಅಡ್ಡಾಡ್ಕೊಂತ ತಮ್ಮ ಕಾಲ್ ಮ್ಯಾಲ ತಾವು ಬಾತ್ರೂಮ್ಗೆ ಲ್ಯಾಟ್ರಿನ್ಗೆ ಹೋಗಿ ಬರ್ತಾ ಇದ್ರಪ್ಪ ಅಂದ್ರೆ, ಚೆನ್ನಾಗಿ ಊಟ ಮಾಡ್ತಾ ಇದ್ರಂದ್ರ, ಸರಿಯಾಗಿ ಮೋಷನ್ ಆಗ್ತಾ ಇತ್ತಂದ್ರೆ, ರಾತ್ರಿ ಚೆನ್ನಾಗಿ ನಿದ್ರೆ ಆಗ್ತಾ ಇತ್ತಂದ್ರೆ ಅವ್ರ ಎಷ್ಟ್ ಆರಾಮ್ ಇರ್ತಾರ. ಮೊಮ್ಮಕ್ಕಳ್ ಕರ್ಕೊಂಡು ಅವ್ರ ಜೋಡಿ ಕತ್ತಿ ಹೇಳ್ಕೊಂತ ಆಟ ಆಡ್ಕೊಂತ ಖುಷಿ ಖುಷಿಯಾಗಿರ್ತಾರ. ಅವ್ರು ಖುಷಿ ಖುಷಿಯಾಗಿದ್ರ ಯುವಕರಾದವರು, ಅವ್ರ ಪಾಲಕರು ಅಥವಾ ಅವ್ರ ಪೋಷಕರಾದವ್ರು ಏನಪ್ಪಾ ಅಂದ್ರೆ ಅವರು ಕೂಡ ಖುಷಿ ಖುಷಿಯಾಗಿ ತಮ್ಮ ಕೆಲಸವನ್ನ ಮಾಡ್ಕೊಂಡಿರ್ಬಹುದು. ಅದಕ್ಕೋಸ್ಕರ ಆ ಸೀನಿಯರ್ ಸಿಟಿಜನ್ ಜನರಿಗೆ ಅವಶ್ಯವಾಗಿ ನಮ್ಮ ಪ್ರಾಡಕ್ಟ್ ಗಳನ್ನ ಕೊಡಬೇಕು. ಇನ್ನು ಕೊನೆಯದಾಗಿ ಸಿಕ್ ಪೀಪಲ್, ಈಗಾಗಲೇ ಅವರಿಗೆ ಕಾಯಿಲೆಗಳದಾವು, ಸಮಸ್ಯೆಗಳು ಅದಾವನ್ನ ಅವ್ರಿಗೆ ಕೂಡ ನಮ್ಮ ಪ್ರಾಡಕ್ಟ್ ಗಳನ್ನ ಕೊಡಬಹುದು. ಅವ್ರು ಈಗಾಗಲೇ ಬೇರೆ ಮೆಡಿಸಿನ್ ಗಳನ್ನ ತಗೋತಾ ಇದ್ರಂದ್ರ ಆ ಮೆಡಿಸಿನ್ ಗಳ ಜೊತೆಗೆ ನಮ್ಮ ಪ್ರಾಡಕ್ಟ್ ಗಳನ್ನು ತಗೋಬಹುದು. ಆ ಮೆಡಿಸಿನ್ ತಗೊಳ್ಳೋದನ್ನ ನಿಲ್ಲಿಸಬಾರ್ದು. ಸಾಮಾನ್ಯವಾಗಿ ಆ ಮೆಡಿಸಿನ್ಗಳು ಊಟ ಆದ್ಮೇಲೆ ತಗೊಳ್ಳಿರ್ತಾವು. ಸಾಮಾನ್ಯವಾಗಿ ನಮ್ಮ ಪ್ರಾಡಕ್ಟ್ ಗಳು ಏನಪ್ಪಾ ಅಂತಂದ್ರೆ ಊಟದಕ್ಕಿಂತ ಮೊದಲು ತಗೊಳ್ಳಿರ್ತಾವು. ಹಿಂಗಾಗಿ ಯಾವುದೇ ಸಮಸ್ಯೆ ಆಗುದಿಲ್ಲ. ಆಮೇಲೆ ಅವುಗಳನ್ನ ತಗೊಂಡು ನಮ್ಮದು ತಗೊಂಡ್ರೆ ಏನಾದ್ರೂ ಕ್ಲಾಶಸ್ ಆಗುತ್ತಾನ ಅಂತ ತಿಳ್ಕೊಂಡಿದ್ರೆ ದಯವಿಟ್ಟು ಅದನ್ನ ತಲೆ ಒಳಗಿಂದ ತೆಗೆದು ಬಿಡ್ರಿ. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ಗಳು ಆಹಾರ, ಪೂರಕ ಆಹಾರಗಳು ಏನ್ರಿ, ಹೆಚ್ಚು ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತ ಹೈಜೆನಿಕ್ ಆದಂತಹ ಆಹಾರ ನಮ್ದು. ಈಗ ನೀವು ಡಾಕ್ಟರ್ ಗುಳಿಗೆ ತಗೊಳ್ಳೋ ಮುಂದ ಊಟ ಮಾಡ್ತಿರ್ಲಿಲ್ಲ, ಆಹಾರ ಸೇವನೆ ಮಾಡ್ತಿರ್ಲಿಲ್ಲ. ಅದಕ್ಕೇನಾರ ವೈದ್ಯರಿಗೆ ಕೇಳ್ತಿರ್ಲಿ, ನಾವು ಆಹಾರ ಸೇವನೆ ಮಾಡೋಣ ಬ್ಯಾಡ್ರಿ, ಅದ್ರ ಜೋಡಿ ನಿಮ್ ಗುಳಿಗೆ ತಗೊಳ್ಳೋಣ ಬ್ಯಾಡ್ರಿ ಅಂತ ಕೇಳ್ತೀರಿ ನೀವು? ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ನಮ್ಮ ಪ್ರಾಡಕ್ಟ್ ಗಳನ್ನ ಸರಿಯಾಗಿ ಕೇಳಿ ತಗೊಳ್ರಿ. ಮಿನಿಮಮ್ ಪ್ರಾಡಕ್ಟ್ ಗಳನ್ನ ತಗೊಳ್ರಿ. ಮತ್ ಆ ಪ್ರಾಡಕ್ಟ್ ಗಳನ್ನ ಫ್ರೀ ಮಾಡ್ಕೊಳ್ಳಿಕ್ಕೂ ಕೂಡ ನಿಮಗೆ ಅವಕಾಶ ಅದ. ಅದ್ರ ಬಗ್ಗೆ ಕೇಳ್ರಿ, ತಿಳ್ಕೊಳ್ರಿ, ಫೋನ್ ಮಾಡ್ರಿ. ನಮ್ಮ ಈ ವಿಡಿಯೋಗ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.